ಎಲ್ರಿಗೂ ನಮಸ್ತೆ. ನಾವು ನಾಗ ದೇವರುಗಳು ಮತ್ತು ನಾಗಲೋಕದ ಬಗ್ಗೆ ಕೇಳಿರ್ಬೋದು. ನಾಗರ ಪಂಚಮಿ ದಿನ ಅವ್ರಿಗೆ ಪೂಜೆ ಕೂಡ ಮಾಡ್ತೀವಿ. ಬಟ್ ಈ ನಾಗ ದೇವರುಗಳು ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ನಮ್ಮ ಜೀವನದಲ್ಲಿ. ನೀವು ಸ್ಪಿರಿಚುವಲ್ ಲೈಫಲ್ಲಿ ಪ್ರೋಗ್ರೆಸ್ ಆಗಬೇಕು ಅಂದರೂ ಅಥವಾ ನಾರ್ಮಲ್ ಲೈಫ್ನಲ್ಲಿ ನೀವು ಬೆಳಿಬೇಕು, ಎವಾಲ್ವ್ ಆಗಬೇಕಂದ್ರೆ ಇವರ ಬ್ಲೆಸ್ಸಿಂಗ್ಸ್ ತುಂಬಾ ಅವಶ್ಯಕತೆ ಇರುತ್ತೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಇವರ ಲೋಕ ಬಂದು ಪಾತಾಳ ಲೋಕ ಅಂದರೆ ಭೂಮಿಯ ಕೆಳಗಡೆ ಇರುತ್ತೆ. ಅಲ್ಲಿಂದನೇ ಒಬ್ಬ ಮನುಷ್ಯ ರೈಸ್ ಆಗಬೇಕು ಅಥವಾ ಅವನ ಎನರ್ಜಿ ಜಾಸ್ತಿ ಮಾಡ್ಕೊಬೇಕು ಅಂದರೆ ಆ ಲೋಕ ದಾಟಲೇಬೇಕು. ಅದಕ್ಕೆ ಅವ್ರನ್ನ ಪೂಜೆ ಮಾಡಿ ಅವ್ರನ್ನ ಓಲೈಸ್ಕೊಳ್ಳೋದು ಒಂದು ರೀತಿ ಆದರೆ, ನಾಗ ದೇವರ ಲೋಕಕ್ಕೆ ಕನೆಕ್ಟ್ ಆಗಿ ಅವರ ಬ್ಲೆಸ್ಸಿಂಗ್ಸ್ನ ಡೈರೆಕ್ಟ್ ತಗೊಳ್ಳೋದು ಮತ್ತೊಂದು ರೀತಿ. ಸೊ ಅದಕ್ಕೆ ನಾಗದೇವರ ಲೋಕದ ಧ್ಯಾನ ಹೇಗೆ ಮಾಡೋದು ಅನ್ನೋದನ್ನ ನಾವು ಮುಂದಿನ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಅದನ್ನು ನೀವೆಲ್ಲರೂ ಕೂಡ ಗೈಡೆಡ್ ಮೆಡಿಟೇಷನ್ ಇರುತ್ತೆ, ಅದನ್ನು ಪ್ಲೇ ಮಾಡಿಕೊಂಡು ಆದಷ್ಟು 21 ದಿನ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕನಸಿನಲ್ಲಾಗಿರ್ಬೋದು ಅಥವಾ ಆ ಧ್ಯಾನ ಮಾಡೋ ಸಮಯದಲ್ಲಿ ನಿಮಗೆ ಒಂದು ಅನುಭವ ಆಗುತ್ತೆ. ಆ ಅನುಭವನ ಹಂಚ್ಕೊಳ್ಳು ಕೂಡ ಬಹುದು ನೀವು. ಸೊ ಆ ನಾಗಲೋಕದ ಧ್ಯಾನ ಮಾಡಿ ಅವರ ಬ್ಲೆಸ್ಸಿಂಗ್ಸ್ನ ನೀವು ಖಂಡಿತವಾಗ್ಲೂ ರಿಸೀವ್ ಮಾಡಿ.